ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಠಿಣ ನೋಡೋಣ ಏನಾಗುತ್ತೆ ಅಂತ. ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಅದನ್ನ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿದೆ. ಸಿಎಂ ಅವರು ಅದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರ ಮ್ಯಾಗ ಕಠಿಣ ಕ್ರಮ ಆಗಬೇಕು. ಸರ್ಕಾರದ ನಿಲುವು ಅಷ್ಟೇ, ಯಾರೂ ಇಲ್ಲ, ಅದಾಗಬಾರ್ದಿತ್ತು. ಸೊ ಈಗಾಗಲೇ ಅದಕ್ಕೆ ಭಾಳ ಕಠಿಣ ಶಬ್ದಗಳಲ್ಲಿ ಖಂಡನೆ ಮಾಡಿದ್ದಾರೆ ಸಿಎಂ ಅವರು. ಅದು ನಮ್ಮ ಸರ್ಕಾರದ ಒಟ್ಟಾರೆ ನಿಲುವು. ನೋಡಿ, ಅವರೇ ಸ್ವಂತನೇ ಅವರೇ ಭಾಳ ದೊಡ್ಡ ಮನಸ್ಸು ಮಾಡಿ ಬಿಟ್ಟಿದ್ದಾರೆ. ಬೇಡ, ಅವರಿಗೆ ಪಶ್ಚಾತ್ತಾಪ ಪಡಲಿ ಸ್ವಂತ ಗಿಡಕ್ಕ CG ಅವರು ಹೇಳಿದ್ದಾರೆ. ಹೀಗಾಗಿ ಇದು ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ಆಗಿಲ್ಲ. ಅವರು ಮುಂದಿನ ಆ್ಯಕ್ಷನ್ ಆಗಿಲ್ಲ ಪೊಲೀಸರಿಂದ. ಹೇಳಿದ್ವಿ, ನಿನ್ನೆ ಹೇಳಿದಲ್ಲ, ಆಯ್ತಲ್ಲ. ಮತ್ತೆ ನಿನ್ನೆ ಹೇಳಿದ್ವಿ ಗೊಂದಲ ಪರಿಹಾರ ಮಾಡ್ಬೇಕಂತ ಹೇಳಿದ್ವಿ ಅಷ್ಟೇ. ಹೇಳಿ 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 ಮತ್ತೆ ಹೇಳಿ. ಮೈಸೂರಲ್ಲಿ ನಾನೇ 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನೇ ಕೇಳ್ಬೇಕಲ್ಲ ನೀವು. ಅವ್ರ ಪರವಾಗಿ ಆರಂಭದಿಂದಲೂ ಅವ್ರ ಪರವಾಗಿ ನಮ್ಮ ಕ್ಷೇತ್ರಕ್ಕೆ ಏನೇನು ಒಳ್ಳೇದಾಗಿದೆ, ಲಾಭ ಆಗಿದೆ, ಕೇಳಿಬಿಡಿ ಮುಗಿಸ್ಬಿಡೋಣ. ಹೇಳಿ. ಅಲ್ಲ, ಅವರೇ ಒಪ್ಕೊಂಡಿದ್ದಾರೆ ಸರ್ 5 ವರ್ಷ ಇರ್ತೀವಿ. ಈಗ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ಮತ್ತೆ ನಾವೇನು ಹೇಳೋದು ಅವಶ್ಯಕತೆ ಇರಲ್ಲ. ಅದಕ್ಕೆ ಇದನ್ನ ಹೇಳಿ ಆಲ್ರೆಡಿ ನಾನು ಹೇಳಿದ್ದೀನಿ. ಈಗ CM ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಕುಮಾರ್ ಕೂಡ ಇದ್ದಾರೆ ಸರ್ ದೇಶದಲ್ಲಿ. ನೋಡಿ, ಅದನ್ನೇ ಹೇಳಿದ್ವಿ ನಾವು. ಹೈಕಮಾಂಡ್ ಅದನ್ನು ಇತ್ಯರ್ಥ ಮಾಡಬೇಕು, ಬಗೆಹರಿಸ್ಬೇಕಂತ ಹೇಳಿದ್ವಿ. ನೋಡೋಣ, ಹೈಕಮಾಂಡ್ ವೇಟ್ ಮಾಡೋಣ. ಹೇಳಿ. ಏನಿಲ್ಲ, ನಿನ್ನೆ ಭಾಳ ಸ್ಪಷ್ಟವಾಗಿ ಚರ್ಚೆ ಆಗಿದೆ. ಭಾಳ ಸ್ಪಷ್ಟ. ಇಲ್ಲಿವರೆಗೆ ಗೊಂದಲ ಇತ್ತು. ಅವ್ರು ಬರೆದವ್ರೆ ಸ್ವಾಗತ ಇದೆ, ಆದರೆ ಎಲ್ಲ ಅಲ್ಲಿರುವಂಥ ಮೀಸಲಾತಿಯನ್ನು ಇಲ್ಲಿ ಸೇರಿಸ್ಬೇಕು ಎಷ್ಟಿಗೆ ಅಂತ ಹೇಳಿದ್ದಾರೆ. CM ಅವರು ಒಪ್ಕೊಂಡಿದ್ದಾರೆ. ಉಗ್ರಪ್ಪ ಅವರು ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದು ಇನ್ನೂ ಭಾಳ ಕೇಂದ್ರ ಸರ್ಕಾರ ಮಾಡುವಂಥ ಕೆಲಸ. ಸರ್, ಒಂದಷ್ಟು ಸಚಿವರಿಗೆ ಸಚಿವರಿಗೆ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಇಲ್ಲ ಇಲ್ಲ, ಅದು ನಮ್ಮ ವ್ಯಾಪ್ತಿಗಿಲ್ಲ, ಅದು ಮಾಡೋಣ ಅಷ್ಟೇ. ಎಲ್ಲ ಕೊಡ್ತಾ ಇದೀವಿ ಅವ್ರಿಗೆ. SCಗೆ STಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿ ಜನರಲ್ನಲ್ಲಿ ಅವ್ರಿಗೂ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅದೇನಾರು ಇದ್ರೆ ನಮ್ಮ ಗಮನಕ್ಕೆ ತಂದ್ರೆ ಅದು ಸರಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಠಿಣ ನೋಡೋಣ ಏನಾಗುತ್ತೆ ಅಂತ. ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಅದನ್ನ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿದೆ. CM ಅವರು ಅದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರ ಮ್ಯಾಗ ಕಠಿಣ ಕ್ರಮ ಆಗಬೇಕು. ಸರ್ಕಾರದ ನಿಲುವು ಅಷ್ಟೇ, ಯಾರೂ ಇಲ್ಲ, ಅದಾಗಬಾರ್ದಿತ್ತು. ಸೊ ಈಗಾಗಲೇ ಅದಕ್ಕೆ ಭಾಳ ಕಠಿಣ ಶಬ್ದಗಳಲ್ಲಿ ಖಂಡನೆ ಮಾಡಿದ್ದಾರೆ CM ಅವರು. ಅದು ನಮ್ಮ ಸರ್ಕಾರದ ಒಟ್ಟಾರೆ ನಿಲುವು. ನೋಡಿ, ಅವರೇ ಸ್ವಂತನೇ ಅವರೇ ಭಾಳ ದೊಡ್ಡ ಮನಸ್ಸು ಮಾಡಿ ಬಿಟ್ಟಿದ್ದಾರೆ. ಬೇಡ, ಅವರಿಗೆ ಪಶ್ಚಾತ್ತಾಪ ಪಡಲಿ ಸ್ವಂತ ಗಿಡಕ್ಕ CG ಅವರು ಹೇಳಿದ್ದಾರೆ. ಹೀಗಾಗಿ ಇದು ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ಆಗಿಲ್ಲ. ಅವರು ಮುಂದಿನ ಆ್ಯಕ್ಷನ್ ಆಗಿಲ್ಲ ಪೊಲೀಸರಿಂದ. ಹೇಳಿದ್ವಿ, ನಿನ್ನೆ ಹೇಳಿದಲ್ಲ, ಆಯ್ತಲ್ಲ. ಮತ್ತೆ ನಿನ್ನೆ ಹೇಳಿದ್ವಿ ಗೊಂದಲ ಪರಿಹಾರ ಮಾಡ್ಬೇಕಂತ ಹೇಳಿದ್ವಿ ಅಷ್ಟೇ. ಹೇಳಿ 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 ಮತ್ತೆ ಹೇಳಿ. ಮೈಸೂರಲ್ಲಿ ನಾನೇ 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನೇ ಕೇಳ್ಬೇಕಲ್ಲ ನೀವು. ಅವ್ರ ಪರವಾಗಿ ಆರಂಭದಿಂದಲೂ ಅವ್ರ ಪರವಾಗಿ ನಮ್ಮ ಕ್ಷೇತ್ರಕ್ಕೆ ಏನೇನು ಒಳ್ಳೇದಾಗಿದೆ, ಲಾಭ ಆಗಿದೆ, ಕೇಳಿಬಿಡಿ ಮುಗಿಸ್ಬಿಡೋಣ. ಹೇಳಿ. ಅಲ್ಲ, ಅವರೇ ಒಪ್ಕೊಂಡಿದ್ದಾರೆ ಸರ್ 5 ವರ್ಷ ಇರ್ತೀವಿ. ಈಗ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ಮತ್ತೆ ನಾವೇನು ಹೇಳೋದು ಅವಶ್ಯಕತೆ ಇರಲ್ಲ. ಅದಕ್ಕೆ ಇದನ್ನ ಹೇಳಿ ಆಲ್ರೆಡಿ ನಾನು ಹೇಳಿದ್ದೀನಿ. ಈಗ CM ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಕುಮಾರ್ ಕೂಡ ಇದ್ದಾರೆ ಸರ್ ದೇಶದಲ್ಲಿ. ನೋಡಿ, ಅದನ್ನೇ ಹೇಳಿದ್ವಿ ನಾವು. ಹೈಕಮಾಂಡ್ ಅದನ್ನು ಇತ್ಯರ್ಥ ಮಾಡಬೇಕು, ಬಗೆಹರಿಸ್ಬೇಕಂತ ಹೇಳಿದ್ವಿ. ನೋಡೋಣ, ಹೈಕಮಾಂಡ್ ವೇಟ್ ಮಾಡೋಣ. ಹೇಳಿ. ಏನಿಲ್ಲ, ನಿನ್ನೆ ಭಾಳ ಸ್ಪಷ್ಟವಾಗಿ ಚರ್ಚೆ ಆಗಿದೆ. ಭಾಳ ಸ್ಪಷ್ಟ. ಇಲ್ಲಿವರೆಗೆ ಗೊಂದಲ ಇತ್ತು. ಅವ್ರು ಬರೆದವ್ರೆ ಸ್ವಾಗತ ಇದೆ, ಆದರೆ ಎಲ್ಲ ಅಲ್ಲಿರುವಂಥ ಮೀಸಲಾತಿಯನ್ನು ಇಲ್ಲಿ ಸೇರಿಸ್ಬೇಕು ಎಷ್ಟಿಗೆ ಅಂತ ಹೇಳಿದ್ದಾರೆ. CM ಅವರು ಒಪ್ಕೊಂಡಿದ್ದಾರೆ. ಉಗ್ರಪ್ಪ ಅವರು ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದು ಇನ್ನೂ ಭಾಳ ಕೇಂದ್ರ ಸರ್ಕಾರ ಮಾಡುವಂಥ ಕೆಲಸ. ಸರ್, ಒಂದಷ್ಟು ಸಚಿವರಿಗೆ ಸಚಿವರಿಗೆ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಇಲ್ಲ ಇಲ್ಲ, ಅದು ನಮ್ಮ ವ್ಯಾಪ್ತಿಗಿಲ್ಲ, ಅದು ಮಾಡೋಣ ಅಷ್ಟೇ. ಎಲ್ಲ ಕೊಡ್ತಾ ಇದೀವಿ ಅವ್ರಿಗೆ. SCಗೆ STಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿ ಜನರಲ್ನಲ್ಲಿ ಅವ್ರಿಗೂ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅದೇನಾರು ಇದ್ರೆ ನಮ್ಮ ಗಮನಕ್ಕೆ ತಂದ್ರೆ ಅದು ಸರಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಠಿಣ ನೋಡೋಣ ಏನಾಗುತ್ತೆ ಅಂತ. ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಅದನ್ನ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿದೆ. CM ಅವರು ಅದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರ ಮ್ಯಾಗ ಕಠಿಣ ಕ್ರಮ ಆಗಬೇಕು. ಸರ್ಕಾರದ ನಿಲುವು ಅಷ್ಟೇ, ಯಾರೂ ಇಲ್ಲ, ಅದಾಗಬಾರ್ದಿತ್ತು. ಸೊ ಈಗಾಗಲೇ ಅದಕ್ಕೆ ಭಾಳ ಕಠಿಣ ಶಬ್ದಗಳಲ್ಲಿ ಖಂಡನೆ ಮಾಡಿದ್ದಾರೆ CM ಅವರು. ಅದು ನಮ್ಮ ಸರ್ಕಾರದ ಒಟ್ಟಾರೆ ನಿಲುವು.
ನೋಡಿ ಅವರೇ ಸ್ವಂತನೇ ಅವರೇ ಭಾಳ ದೊಡ್ಡ ಮನಸ್ಸು ಮಾಡಿ ಬಿಟ್ಟಿದ್ದಾರೆ, ಬೇಡ ಅವರಿಗೆ ಪಶ್ಚಾತ್ತಾಪ ಪಡಲಿ ಸ್ವಂತಕ್ಕೆ ಅಂತ ಸಿ ಜಿ ಅವರು ಹೇಳಿದ್ದಾರೆ. ಹೀಗಾಗಿ ಇದು ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ಆಗಿಲ್ಲ, ಅವರು ಮುಂದಿನ ಆ್ಯಕ್ಷನ್ ಆಗಿಲ್ಲ ಪೊಲೀಸರಿಂದ. ಹೇಳಿದ್ವಿ ನಿನ್ನೆ ಹೇಳಿದಲ್ಲ, ಆಯ್ತಲ್ಲ ಮತ್ತೆ ನಿನ್ನೆ ಹೇಳಿದ್ವಿ ಗೊಂದಲ ಪರಿಹಾರ ಮಾಡ್ಬೇಕಂತ ಹೇಳಿದ್ವಿ ಅಷ್ಟೇ. ಸಿಎಂ ಅವರು ಸರ್ ಹೇಳಿ 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 ಮತ್ತೆ ಹೇಳಿ. ಸಿಎಂ ಅವರು ಮೈಸೂರಲ್ಲಿ ನಾನೇ 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಸರ್. ಅವ್ರನ್ನೇ ಕೇಳಬೇಕಲ್ಲ ನೀವು. ನೀವು ಅವ್ರ ಪರವಾಗಿ ಆರಂಭದಿಂದಲೂ ಅವ್ರ ಪರವಾಗಿ ನಮ್ಮ ಕ್ಷೇತ್ರಕ್ಕೆ ಏನೇನು ಒಳ್ಳೇದಾಗಿದೆ, ಲಾಭ ಆಗಿದೆ, ಇಲ್ಲೆಲ್ಲ ಕೇಳಬೇಡಿ, ಇಲ್ಲೆಲ್ಲ ಕೇಳಬೇಡಿ ಮುಗಿಸ್ಬಿಡೋಣ ಹೇಳಿ. ಅಲ್ಲ ಅವರೇ ಒಪ್ಕೊಂಡಿದ್ದಾರೆ ಸರ್ 5 ವರ್ಷ ಇರ್ತೀವಿ. ಈಗ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ಮತ್ತೆ ನಾವೇನು ಹೇಳೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಇದನ್ನ ಹೇಳಿ ಆಲ್ರೆಡಿ ನಾನು ಹೇಳಿದ್ದೀನಿ. ಈಗ ಸಿ ಎಂ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಶಿವಕುಮಾರ್ ಕೂಡ ಇದ್ದಾರೆ ಸರ್ ದೇಶದಲ್ಲಿ. ನೋಡಿ ಅದನ್ನೇ ಹೇಳಿದ್ವಿ ನಾವು, ಹೈಕಮಾಂಡ್ ಅದನ್ನು ಇತ್ಯರ್ಥ ಮಾಡಬೇಕು, ಬಗೆಹರಿಸ್ಬೇಕಂತ ಹೇಳಿದ್ವಿ. ನೋಡೋಣ, ಹೈಕಮಾಂಡ್ ವೇಟ್ ಮಾಡೋಣ ಹೇಳಿ. ಏನಿಲ್ಲ, ನಿನ್ನೆ ಭಾಳ ಸ್ಪಷ್ಟವಾಗಿ ಚರ್ಚೆ ಆಗಿದೆ, ಭಾಳ ಸ್ಪಷ್ಟ. ಇಲ್ಲಿವರೆಗೆ ಗೊಂದಲ ಇತ್ತು, ಅವ್ರು ಬರೆದವರೆ ಸ್ವಾಗತ ಇದೆ, ಆದರೆ ಎಲ್ಲ ಅಲ್ಲಿರುವಂಥ ಮೀಸಲಾತಿಯನ್ನು ಇಲ್ಲಿ ಸೇರಿಸ್ಬೇಕು ಎಷ್ಟಿಗೆ ಅಂತ ಹೇಳಿದ್ದಾರೆ. ಸಿ ಎಂ ಅವರು ಒಪ್ಕೊಂಡಿದ್ದಾರೆ, ಉಗ್ರಪ್ಪ ಅವರು ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದು ಇನ್ನೂ ಭಾಳ ಕೇಂದ್ರ ಸರ್ಕಾರ ಮಾಡುವಂಥ ಕೆಲಸ. ಸರ್ ಒಂದಷ್ಟು ಸಚಿವರಿಗೆ ಮೇಡಮ್ ಪ್ಲೀಸ್ ಕೇಳಿ. ಸಚಿವರಿಗೆ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಇಲ್ಲ ಅದು ನಮ್ಮ ವ್ಯಾಪ್ತಿಗಿಲ್ಲ, ಅದು ಮಾಡೋದು ಅಷ್ಟೇ. ನಮ್ಮ ಇಲಾಖೆಯಲ್ಲಿ ಒಂದು ಗೊಂದಾಗಿದೆ ಸರ್. ಎಸ್ ಟಿ ಗುತ್ತಿಗೆದಾರರಿಗೆ ಪ್ಯಾಕೇಜ್ ಮಾಡಿ ಅವರಿಗೆ ಕರೆಕ್ಟಾಗಿ ಮೀಸಲಾತಿ ಸಿಗ್ತಾ ಇಲ್ಲ. ಎಲ್ಲ ಕೊಡ್ತಾ ಇದೀವಿ ಅವ್ರಿಗೆ. ಎಸ್ ಟಿಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿ ಜನರಲ್ನಲ್ಲಿ ಅವ್ರಿಗೂ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅದೇನಾರು ಇದ್ರೆ ನಮ್ಮ ಗಮನಕ್ಕೆ ತಂದ್ರೆ ಅದನ್ನು ಸರಿಯಾದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಠಿಣ ನೋಡೋಣ ಏನಾಗುತ್ತೆ ಅಂತ. ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಅದನ್ನು ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿದೆ. ಸಿ ಎಂ ಅವರು ಅದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರನ್ನಾಗ ಕಠಿಣ ಕ್ರಮ ಆಗಬೇಕು, ಸರ್ಕಾರದ ನಿಲುವು ಅಷ್ಟೇ. ಯಾರೂ ಇಲ್ಲ, ಅದಾಗಬಾರ್ದಿತ್ತು. ಸೊ ಈಗಾಗಲೇ ಅದಕ್ಕೆ ಭಾಳ ಕಠಿಣ ಶಬ್ದಗಳಲ್ಲಿ ಖಂಡನೆ ಮಾಡಿದ್ದಾರೆ ಸಿ ಎಂ ಅವರು. ಅದು ನಮ್ಮ ಸರ್ಕಾರದ ಒಟ್ಟಾರೆ ನಿಲುವು. ನೋಡಿ ಅವರೇ ಸ್ವಂತನೇ ಅವರೇ ಭಾಳ ದೊಡ್ಡ ಮನಸ್ಸು ಮಾಡಿ ಬಿಟ್ಟಿದ್ದಾರೆ, ಬೇಡ ಅವರಿಗೆ ಪಶ್ಚಾತ್ತಾಪ ಪಡಲಿ ಸ್ವಂತಕ್ಕೆ ಅಂತ ಸಿ ಜಿ ಅವರು ಹೇಳಿದ್ದಾರೆ. ಹೀಗಾಗಿ ಇದು ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ಆಗಿಲ್ಲ, ಅವರು ಮುಂದಿನ ಆ್ಯಕ್ಷನ್ ಆಗಿಲ್ಲ ಪೊಲೀಸರಿಂದ. ಹೇಳಿದ್ವಿ ನಿನ್ನೆ ಹೇಳಿದಲ್ಲ, ಆಯ್ತಲ್ಲ ಮತ್ತೆ ನಿನ್ನೆ ಹೇಳಿದ್ವಿ ಗೊಂದಲ ಪರಿಹಾರ ಮಾಡ್ಬೇಕಂತ ಹೇಳಿದ್ವಿ ಅಷ್ಟೇ. ಸಿಎಂ ಅವರು ಸರ್ ಹೇಳಿ 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 ಮತ್ತೆ ಹೇಳಿ. ಸಿಎಂ ಅವರು ಮೈಸೂರಲ್ಲಿ ನಾನೇ 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಸರ್. ಅವ್ರನ್ನೇ ಕೇಳಬೇಕಲ್ಲ ನೀವು. ನೀವು ಅವ್ರ ಪರವಾಗಿ ಆರಂಭದಿಂದಲೂ ಅವ್ರ ಪರವಾಗಿ ನಮ್ಮ ಕ್ಷೇತ್ರಕ್ಕೆ ಏನೇನು ಒಳ್ಳೇದಾಗಿದೆ, ಲಾಭ ಆಗಿದೆ, ಇಲ್ಲೆಲ್ಲ ಕೇಳಬೇಡಿ, ಕೇಳಬೇಡಿ ಮುಗಿಸ್ಬಿಡೋಣ ಹೇಳಿ. ಅಲ್ಲ ಅವರೇ ಒಪ್ಕೊಂಡಿದ್ದಾರೆ ಸರ್ 5 ವರ್ಷ ಇರ್ತೀವಿ. ಈಗ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ಮತ್ತೆ ನಾವೇನು ಹೇಳೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಇದನ್ನ ಹೇಳಿ ಆಲ್ರೆಡಿ ನಾನು ಹೇಳಿದ್ದೀನಿ. ಈಗ ಸಿ ಎಂ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಶಿವಕುಮಾರ್ ಕೂಡ ಇದ್ದಾರೆ ಸರ್ ದೇಶದಲ್ಲಿ. ನೋಡಿ ಅದನ್ನೇ ಹೇಳಿದ್ವಿ ನಾವು, ಹೈಕಮಾಂಡ್ ಅದನ್ನು ಇತ್ಯರ್ಥ ಮಾಡಬೇಕು, ಬಗೆಹರಿಸ್ಬೇಕಂತ ಹೇಳಿದ್ವಿ. ನೋಡೋಣ, ಹೈಕಮಾಂಡ್ ವೇಟ್ ಮಾಡೋಣ ಹೇಳಿ. ಏನಿಲ್ಲ, ನಿನ್ನೆ ಭಾಳ ಸ್ಪಷ್ಟವಾಗಿ ಚರ್ಚೆ ಆಗಿದೆ, ಭಾಳ ಸ್ಪಷ್ಟ. ಇಲ್ಲಿವರೆಗೆ ಗೊಂದಲ ಇತ್ತು, ಅವ್ರು ಬರೆದವರೆ ಸ್ವಾಗತ ಇದೆ, ಆದರೆ ಎಲ್ಲ ಅಲ್ಲಿರುವಂಥ ಮೀಸಲಾತಿಯನ್ನು ಇಲ್ಲಿ ಸೇರಿಸ್ಬೇಕು ಎಷ್ಟಿಗೆ ಅಂತ ಹೇಳಿದ್ದಾರೆ. ಸಿ ಎಂ ಅವರು ಒಪ್ಕೊಂಡಿದ್ದಾರೆ, ಉಗ್ರಪ್ಪ ಅವರು ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದು ಇನ್ನೂ ಭಾಳ ಕೇಂದ್ರ ಸರ್ಕಾರ ಮಾಡುವಂಥ ಕೆಲಸ. ಸರ್ ಒಂದಷ್ಟು ಸಚಿವರಿಗೆ ಮೇಡಮ್ ಪ್ಲೀಸ್ ಕೇಳಿ. ಸಚಿವರಿಗೆ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಇಲ್ಲ ಅದು ನಮ್ಮ ವ್ಯಾಪ್ತಿಗಿಲ್ಲ, ಅದು ಮಾಡೋದು ಅಷ್ಟೇ. ನಮ್ಮ ಇಲಾಖೆಯಲ್ಲಿ ಒಂದು ಗೊಂದಾಗಿದೆ ಸರ್. ಎಸ್ ಟಿ ಗುತ್ತಿಗೆದಾರರಿಗೆ ಪ್ಯಾಕೇಜ್ ಮಾಡಿ ಅವರಿಗೆ ಕರೆಕ್ಟಾಗಿ ಮೀಸಲಾತಿ ಸಿಗ್ತಾ ಇಲ್ಲ. ಎಲ್ಲ ಕೊಡ್ತಾ ಇದೀವಿ ಅವ್ರಿಗೆ. ಎಸ್ ಟಿಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿ ಜನರಲ್ನಲ್ಲಿ ಅವ್ರಿಗೂ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅದೇನಾರು ಇದ್ರೆ ನಮ್ಮ ಗಮನಕ್ಕೆ ತಂದ್ರೆ ಅದನ್ನು ಸರಿಯಾದ